ನೋಡಿ, ಕಲರ್ಫುಲ್ಲಾಗಿರೋ ಇದ್ಕಿದ ಬೇಳೆ ಎಲ್ಲ ಹಾಕಿರೋದು ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. 1 ಕಪ್ ಅಕ್ಕಿ ಹಿಟ್ಟಲ್ಲಿ ಮಕ್ಕಳಿಗೆ ಇಷ್ಟವಾಗುವಂಥ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸ್ಗೆ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟ್ನ ತೋರಿಸ್ಕೊಡ್ತೀನಿ. ಈ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇದ್ಕಿದ ಬೇಳೆ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಒಂದು ಅರ್ಧ ಬೆಂದರೆ ಸಾಕು ಇದು. ಅದು ಬೇಯೋಷ್ಟಕ್ಕೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಒಂದು ಸಣ್ಣ ಚಮಚದಲ್ಲಿ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೋಬೇಕು. ಇದು 5 ನಿಮಿಷ ಬೇಯಬೇಕು. ಈಗ ಕಾಳು ಅರ್ಧ ಬೆಂದಿದೆ. ಈಗ 1 ಕ್ಯಾರೆಟ್ನ ತುರಿದುಬಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಈಗ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈಗ 1-2 ನಿಮಿಷ ಕುದ್ದ ಮೇಲೆ ತೊಳಸ್ಕೊಬಿಡ್ಬೇಕು ಅದನ್ನು. ಈಗ ನೀಟಾಗಿ ನಿಧಾನವಾಗಿ ಅದನ್ನು ತೊಳಸ್ಕೊಂಡು 10 ನಿಮಿಷ ಮುಚ್ಚಿಟ್ಬಿಡ್ಬೇಕು ಇದನ್ನು. ನೋಡಿ, ಈಗ ಆಗಿದೆ. ಈಗ ಚೆನ್ನಾಗಿ ತೊಳಸ್ಕೊಂಡಿದ್ದೀನಿ. ಇದನ್ನು ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಹೀಗೆ ಮುಚ್ಚಿಟ್ಬಿಟ್ಟು ಆಮೇಲೆ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. 10 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಚೆನ್ನಾಗಿ ಹಿಟ್ಟನ್ನ ಹೀಗೆ ನಾದ್ಕೊಂಡು, ನೋಡಿ ಬಿಸಿ ಇರುತ್ತೆ, ನೀವು ಕವರ್ ಮೇಲೆ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡ್ಕೋಬೋದು. ಈಗ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಸ್ವಲ್ಪ ಈ ಥರ ತಟ್ಕೊಳ್ಳಿ. ಇದನ್ನು ಈ ಶೇಪ್ ಇರುತ್ತಲ್ಲ, ಇದು ಕಟ್ಟರ್ ಟೈಪು, ಅದರಲ್ಲಿ ಶೇಪ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಶೇಪ್ ನೋಡಿದ್ರೆ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಈ ಥರ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಒಟ್ಟಿಗೆ ಎಣ್ಣೆಗೆ ಹಾಕ್ಕೊಳ್ಳಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟ್. ಇದು ಈಸಿನೂ, ಬೇಗ ಆಗುತ್ತೆ ತುಂಬ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಬಿಟ್ರೆ ನೀವು ಒಂದೇ ಸಲ ಎಣ್ಣೆಗೆ ಹಾಕ್ಕೋಬೋದು. ಇದು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು ಬೇಕಾದ್ರೆ. ನೋಡಿ, ಈಗ ಇದನ್ನು ಒಂದೊಂದಾಗಿ ತೊಗೊಂಡು ಈಗ ಎಣ್ಣೆಗೆ ಹಾಕ್ಕೋತೀನಿ. ನೋಡಿ, ಇದಕ್ಕೆ ಇದ್ಕಿದ ಬೇಳೆ ಹಾಕಿರೋದ್ರಿಂದ ಕಲರ್ಫುಲ್ಲಾಗಿರುತ್ತೆ, ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ. ಇದು ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ. ಇದಕ್ಕೆ ಚಟ್ನಿ, ಗೊಜ್ಜು, ಉಸ್ಲಿ ಏನು ಬೇಕಾದರೂ ಹಚ್ಕೊಂಡು ತಿನ್ಬೋದು. ನಿಮ್ಮ ಹತ್ರ ಈ ಥರ ಕಟ್ಟರ್ ಇಲ್ಲ ಅಂದರೆ ಲೋಟದಲ್ಲಿ ಅಥವಾ ಸ್ಟೀಲ್ ಡಬ್ಬಿ ಮುಚ್ಚಳದಲ್ಲಿ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು.